ನಮ್ಮ ಪುರಾಣಗಳಲ್ಲಿ ಬರುವ ಅಸ್ತ್ರಗಳು ಅಂದ್ರೆ ಅವು ಬರೀ ಯುದ್ಧದ ಸಾಮಗ್ರಿಗಳಲ್ಲ. ಕೆಲವು ದೈವಿಕ ಧನುಸ್ಸುಗಳಂತೂ ಇಡೀ ಮಹಾಕಾವ್ಯದ ದಿಕ್ಕನ್ನೇ ಬದಲಿಸಿಬಿಟ್ಟಿವೆ. ಹಾಗಿದ್ರೆ ಬನ್ನಿ, ಇಂತಹ 4 ಅತ್ಯಂತ ಶಕ್ತಿಶಾಲಿ ಬಿಲ್ಲುಗಳ ಹಿಂದಿನ ಕಥೆ ಏನು ಅಂತ ನೋಡೋಣ. ಯೋಚನೆ ಮಾಡಿ, ಒಂದು ಬಿಲ್ಲು ಅದನ್ನಿಟ್ಟಿದ್ದ ಪೆಟ್ಟಿಗೆಯನ್ನು ಜಾಗದಿಂದ ಸರ್ಸೋಕೆ ಇಡೀ ಸೈನ್ಯದ ಬಲ ಬೇಕಿತ್ತು ಅಂದ್ರೆ ಹಬ್ಬಾ, ಇದು ಜಸ್ಟ್ ಶುರುವಾತಷ್ಟೇ. ಈ ಆಯುಧಗಳ ಶಕ್ತಿ ನಮ್ಮ ಕಲ್ಪನೆಗೂ ಮೀರಿದ್ದು. ಇದು ಬರೀ ಶಕ್ತಿ ಪರೀಕ್ಷೆ ಆಗಿರ್ಲಿಲ್ಲ ಗೊತ್ತಾ. ಈ ಬಿಲ್ಲುಗಳು ಅಸಲಿಗೆ ದೈವಿಕ ಪರೀಕ್ಷೆಗಳಾಗಿದ್ವು. ಸ್ವತಃ ದೇವರ ಅವತಾರಗಳೇ ತಮ್ಮ ಯೋಗ್ಯತೆಯನ್ನ ಸಾಬೀತುಪಡಿಸಬೇಕಾದ ಅಂತಿಮ ಚಾಲೆಂಜ್ ಆಗಿತ್ತು ಅಂದ್ರೆ. ಇಷ್ಟೇ ಅಲ್ಲ, ಒಂದು ಬಿಲ್ಲು ಅದರ ಹೆದೆಯನ್ನೇರಿಸಿ ಬರೀ ಟಂಕಾರ ಮಾಡಿದ್ರೆ ಸಾಕು, ಶತ್ರುಗಳು ಭಯದಿಂದ ಪ್ರಜ್ಞೆ ತಪ್ಪಿ ಬೀಳ್ತಿದ್ರಂತೆ. ಎಂಥ ಪವರ್ ಅಲ್ವಾ? ಸರಿ, ಹಾಗಿದ್ರೆ ಈ ಒಂದೊಂದು ದಂತಕಥೆಯ ಹಿಂದಿನ ರೋಚಕ ಕಥೆಯನ್ನ ಈಗ ನೋಡೋಣ. ಮೊದಲನೆಯದಾಗಿ ನಮ್ಮ ಪಯಣ ಶುರುವಾಗೋದು ಪಿನಾಕದಿಂದ. ಇದು ಯಾರ್ದು ಗೊತ್ತಾ? ಸಾಕ್ಷಾತ್ ಪರಮಶಿವನ ದೈವಿಕ ಧನುಸ್ಸು. ದೇವಶಿಲ್ಪಿ ವಿಶ್ವಕರ್ಮ ತ್ರಿಪುರಾಸುರರ ಸಂಹಾರಕ್ಕಾಗಿಯೇ ಇದನ್ನು ವಿಶೇಷವಾಗಿ ಸೃಷ್ಟಿ ಮಾಡಿದನಂತೆ. ಈ ಪಿನಾಕ ಧನುಸ್ಸಿನ ತೂಕ ಎಷ್ಟಿತ್ತು ಅಂದ್ರೆ ನೀವು ನಂಬೋದೇ ಇಲ್ಲ. ಅದನ್ನಿಟ್ಟಿದ್ದ ಕಬ್ಬಿಣದ ಪೆಟ್ಟಿಗೆ ಇದೆಯಲ್ಲ, ಅದನ್ನ ಜಾಗದಿಂದ ಅಲುಗಾಡಿಸೋ ಬರೋಬ್ಬರಿ 5,000 ಬಲಶಾಲಿ ಸೈನಿಕರು ಬೇಕಿತ್ತಂತೆ. ಇದು ಜನಕ ಮಹಾರಾಜನ ವಂಶದ ಹೆಮ್ಮೆಯ ಸಂಕೇತವಾಗಿತ್ತು. ಆದ್ರೆ ಕಥೆಯಲ್ಲಿ ಒಂದು ಸಖತ್ ಟ್ವಿಸ್ಟ್ ಇದೆ. ಯಾರಿಂದಲೂ ಅಲುಗಾಡಿಸೋಕಾಗದ ಈ ಬಿಲ್ಲನ್ನ ಪುಟ್ಟ ಹುಡುಗಿ ಸೀತೆ ಆಟ ಆಡ್ತಾರಾಡ್ತಾ ಸುಮ್ನೆ ಹಾಗೆ ಸಲೀಸಾಗಿ ಎತ್ತಿ ಪಕ್ಕಕ್ಕಿಟ್ಬಿಟ್ಲು. ಇದನ್ನ ನೋಡಿದ ರಾಜ ಜನಕನಿಗೆ ಶಾಕ್. ಆಗ್ಲೇ ಅವರಿಗೆ ಅರ್ಥವಾಗಿದ್ದು, ತನ್ನ ಮಗಳ ದೈವಿಕ ಶಕ್ತಿಗೆ ಸರಿಸಾಟಿಯಾದವನೇ ಅವಳಿಗೆ ಪತಿಯಾಗಬೇಕು ಅಂತ. ಆಮೇಲೆ ಬಂತು ನೋಡಿ ಆ ಕ್ಲೈಮ್ಯಾಕ್ಸ್ ಕ್ಷಣ. ಸೀತಾ ಸ್ವಯಂವರದಲ್ಲಿ ರಾವಣನಂಥ ಮಹಾವೀರರು ಬಂದು ಸೋತ್ಹೋದ್ರು. ಆದರೆ ಶ್ರೀರಾಮ ಬಂದು ಬೆಲ್ಲನ್ನು ಎತ್ತಿ ಹೆದೆ ಏರ್ಸೋಕೆ ಅಂತ ಬಗ್ಗಿದಾಗ ಧಡೀರಂತ ಒಂದು ಶಬ್ದ. ಬೆಲ್ಲು ಮುರ್ದೇ ಹೋಯ್ತು. ಆ ಶಬ್ದ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಿ ರಾಮಾಯಣದ ಭವಿಷ್ಯವನ್ನೇ ಬರೆದ್ಬಿಟ್ಟು. ಪಿನಾಕ ಮುರಿದ ಆ ಭಯಂಕರ ಶಬ್ದ ಇದೆಯಲ್ಲ, ಅದು ಎಲ್ಲೆಡೆ ಕೇಳಿಸಿತು. ಆ ಸದ್ದು ಕೇಳಿ ಕೋಪದಿಂದ ಕುದಿಯುತ್ತಾ ಅಲ್ಲಿಗೆ ಬಂದವರು ಋಷಿ ಪರಶುರಾಮರು. ಅವರ ಕೈಯಲ್ಲೂ ಕೂಡ ಮತ್ತೊಂದು ಪೌರಾಣಿಕ ದೈವಿಕ ಧನುಸ್ಸು ಇತ್ತು. ಹೌದು, ಇದರ ಹಿಂದೆ ಒಂದು ಕಥೆ ಇದೆ. ವಿಶ್ವಕರ್ಮ 2 ದೈವಿಕ ಬಿಲ್ಲುಗಳನ್ನು ಸೃಷ್ಟಿಸಿದ್ದ. ಒಂದು ಶಿವನಿಗಾಗಿ, ಅದೇ ಪಿನಾಕ. ಇನ್ನೊಂದು ವಿಷ್ಣುವಿಗಾಗಿ, ಅದರ ಹೆಸರು ಶಾರಂಗ. ತನ್ನ ಗುರು ಶಿವನ ಬಿಲ್ಲನ್ನು ಮುರಿದ ರಾಮನಿಗೆ ಪರಶುರಾಮರು ವಿಷ್ಣುವಿನ ಧನುಸ್ಸಾದ ಶಾರಂಗದಿಂದಲೇ ಚಾಲೆಂಜ್ ಹಾಕಿದ್ರು. ಆ ಸನ್ನಿವೇಶ ಇದೆಯಲ್ಲ, ಅದು ತುಂಬಾನೇ ತೀವ್ರವಾಗಿತ್ತು. ಶಿವನ ಬಿಲ್ಲು ಮುರಿದಿದ್ಯಾ ಸರಿ, ಆದ್ರೆ ಈ ವಿಷ್ಣುವಿನ ಧನುಸ್ಸನ್ನ ಬಗ್ಗಿಸಕ್ಕಾಗುತ್ತಾ ಅಂತ ಪರಶುರಾಮರು ಗರ್ಜಿಸಿದ್ರು. ರಾಮ ಒಂದು ಸಣ್ಣ ನಗುನಕ್ಕು ಕಣ್ಣು ಮುಚ್ಚಿ ತೆರೆಯೋದರೊಳಗೆ ಅದಕ್ಕೆ ಹೆದೆ ಏರ್ಸ್ಬಿಟ. ಆಗ ಪರಶುರಾಮರಿಗೆ ಸತ್ಯದ ಅರಿವಾಗಿದ್ದು, ತಮ್ಮ ಮುಂದೆ ನಿಂತಿರೋದು ಸಾಮಾನ್ಯ ಮನುಷ್ಯನಲ್ಲ, ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಅಂತ. ಅದು ಬರೀ ಶಕ್ತಿ ಪ್ರದರ್ಶನವಾಗಿರಲಿಲ್ಲ, ಅದು ಒಂದು ಯುಗದ ಅಂತ್ಯ ಮತ್ತು ಇನ್ನೊಂದು ಧರ್ಮಯುಗದ ಆರಂಭದ ಸಂಕೇತವಾಗಿತ್ತು. ಸರಿ, ಪಿನಾಕ ಆಯಿತು, ಶಾರಂಗ ಆಯಿತು. ಈಗ ರಾಮನ ಹೆಸರಿನ ಜೊತೆಗೆ ಶಾಶ್ವತವಾಗಿ ಸೇರಿಕೊಂಡ ಮತ್ತೊಂದು ಬಿಲ್ಲು. ಇದು ರಾಮನಿಗೆ ವನವಾಸದ ಸಮಯದಲ್ಲಿ ಸಿಕ್ಕ ಒಂದು ದೈವಿಕ ಗಿಫ್ಟ್. ಅದರ ಹೆಸರು ಕೋದಂಡ. ಕೋದಂಡ ಅಂದ್ರೆ ಬಿದಿರಿನಂತೆ ಬಾಗಿದ ಅಂತ ಅರ್ಥ. ರಾಮ ವನವಾಸದಲ್ಲಿದ್ದಾಗ ಅಗಸ್ತ್ಯ ಮುನಿಗಳು ಈ ದೈವಿಕ ಬಿಲ್ಲನ್ನ ಅವರಿಕೊಟ್ರು. ಅಷ್ಟೇ ಅಲ್ಲ, ಇದರ ಜೊತೆಗೆ ಒಂದು ಸ್ಪೆಷಲ್ ಪವರ್ ಕೂಡ ಇತ್ತು. ಅದೇನೆಂದರೆ ಎಂದಿಗೂ ಖಾಲಿಯಾಗದ ಬಾಣಗಳ ಬತ್ತಳಿಕೆ, ಅಂದ್ರೆ ಅಕ್ಷಯ ತೂಣೀರ. ಈ ಕೋದಂಡ ಬರೀ ಒಂದು ವೆಪನ್ ಆಗಿರಲಿಲ್ಲ, ಅದು ಧರ್ಮಸ್ಥಾಪನೆಯ ಸಿಂಬಲ್ ಆಗಿತ್ತು. ರಾಮಾಯಣ ಯುದ್ಧದಲ್ಲಿ ರಾಮ ಇದೇ ಬಿಲ್ಲನ್ನ ಬಳಸಿ ಖರದೂಷಣರನ್ನ, ರಾವಣನ ಇಡೀ ಸೈನ್ಯವನ್ನೇ ನಾಶ ಮಾಡಿದ್ದು. ಅದರ ಬಾಣಗಳು ಅದೆಷ್ಟು ನಿಖರವಾಗಿದ್ವು ಅಂದ್ರೆ ಒಮ್ಮೆ ಹೂಡಿದ್ರೆ ಗುರಿ ತಪ್ಪೋ ಮಾತೇ ಇರಲಿಲ್ಲ. ಇದು ರಾಮನ ನ್ಯಾಯ ಮತ್ತು ಧರ್ಮದ ಪ್ರತೀಕವಾಗಿ ನಿಂತು. ಸರಿ, ರಾಮಾಯಣದ ಕಥೆಗಳಿಂದ ಈಗ ನಾವು ಮಹಾಭಾರತದ ಯುಗಕ್ಕೆ ಹೋಗೋಣ. ಇಲ್ಲಿ ನಮ್ಮ 4ನೇ ಮತ್ತು ಅಂತಿಮ ಪೌರಾಣಿಕ ಬಿಲ್ಲು ಎಂಟ್ರಿ ಕೊಡುತ್ತೆ. ಅದರ ಹೆಸರು ಗಾಂಧೀವ. ನಿಮ್ಗೊತ್ತಾ, ಈ ಬಿಲ್ಲಿನ ಇತಿಹಾಸ ರಾಮಾಯಣಕ್ಕಿಂತಾನೂ ಹಳೆಯದು. ಗಾಂಧೀವದ ಇತಿಹಾಸನೇ ಒಂದು ದೊಡ್ಡ ಕಥೆ. ಅದು ಎಷ್ಟು ಪ್ರಾಚೀನ ಅಂದ್ರೆ ಅದನ್ನ ಮೊದಲು ಸೃಷ್ಟಿ ಮಾಡಿದ್ದು ಸ್ವತಃ ಸೃಷ್ಟಿಕರ್ತ ಬ್ರಹ್ಮ. ಆಮೇಲೆ ಅದು ಇಂದ್ರನ ಕೈಗೆ ಬಂತು, ಇಂದ್ರನಿಂದ ವರುಣದೇವನ್ಗೆ ಹೋಯ್ತು. ಕೊನೆಗೆ ಖಾಂಡವ ವನದಹನ ಸಮಯದಲ್ಲಿ ಅಗ್ನಿದೇವನ ಮೂಲಕ ಅದು ಅರ್ಜುನನ ಕೈ ಸೇರಿತು. ಎಂಥ ದೈವಿಕ ಪರಂಪರೆ ನೋಡಿ. ಗಾಂಡೀವದ ಪವರ್ ಅಂತೂ ಅದಕ್ಕೆ ಸಾಟಿನೇ ಇರಲಿಲ್ಲ. ಇದಕ್ಕೆ 100 ಹೆದೆಗಳಿತ್ತು ಅಂತ ಪುರಾಣಗಳು ಹೇಳ್ತವೆ.
ಯುದ್ಧದ ಸಮಯದಲ್ಲಿ ಅದು ಚಿನ್ನದ ಹಾಗೆ ಹೊಳಿತಿತ್ತಂತೆ ಮತ್ತು ಅದರ ಟಂಕಾರ ಆ ಸದ್ದಿಗೆ ಶತ್ರು ಸೈನಿಕರು ಭಯದಿಂದ ಪ್ರಜ್ಞೆ ತಪ್ಪಿ ಬೀಳ್ತಿದ್ರಂತೆ. ಕುರುಕ್ಷೇತ್ರ ಯುದ್ಧದ ಫಲಿತಾಂಶವನ್ನೇ ನಿರ್ಧರಿಸಿದ ಆಯುಧ ಇದು. ಹಾಗಿದ್ರೆ ಕೊನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು? ಪಿನಾಕ, ಶಾರಂಗ, ಕೋದಂಡ ಮತ್ತು ಗಾಂಧೀವ ಇವು ಬರೀ ಬಿಲ್ಲುಬಾಣಗಳಲ್ಲ, ಇವು ದೈವಿಕ ಇಚ್ಛೆಯನ್ನ ಪೂರೈಸಿದ ಸಂಕೇತಗಳು, ವಿಧಿಬರಹವನ್ನೇ ನಿರ್ಧರಿಸಿದ ಸಾಧನಗಳು. ಒಂದೊಂದು ಬಿಲ್ಲು ಒಂದೊಂದು ಮಹತ್ವದ ಘಟ್ಟವನ್ನ ಪ್ರತಿನಿಧಿಸುತ್ತೆ. ಪಿನಾಕ ರಾಮನ ಶಕ್ತಿಯನ್ನ ಜಗತ್ತಿಗೆ ತೋರಿಸಿತು. ಶಾರಂಗ ಅವನ ದೈವತ್ವವನ್ನೇ ಸಾಬೀತುಪಡಿಸಿತು. ಕೋದಂಡ ಧರ್ಮಯುದ್ಧದ ಅಸ್ತ್ರವಾಯಿತು. ಹಾಗೆಯೇ ಗಾಂಧೀವ ಅರ್ಜುನನ ಪರಾಕ್ರಮದ ಅಸ್ತ್ರವಾಯಿತು. ಹಾಗಿದ್ರೆ ಈ 4 ಬಿಲ್ಲುಗಳಲ್ಲಿ ಯಾವ ದೈವಿಕ ಧನುಸ್ಸಿನ ಕತೆ ಹೆಚ್ಚು ಪ್ರಭಾವಶಾಲಿ ಅನಿಸುತ್ತೆ? ಶಿವನ ಪಿನಾಕದ ಆ ನಾಟಕೀಯ ಅಂತ್ಯನ, ಅಥವಾ ರಾಮನ ಕೋದಂಡದಿಂದ ನಡೆದ ಧರ್ಮಸ್ಥಾಪನೆನಾ? ನೋಡಿ, ಈ ಕತೆಗಳು ಬರೀ ಯುದ್ಧದ ಬಗ್ಗೆ ಹೇಳಲ್ಲ, ಬದಲಿಗೆ ವಿಧಿ, ಶಕ್ತಿ ಮತ್ತು ದೈವಿಕ ಉದ್ದೇಶದ ಬಗ್ಗೆ ನಮಗೆಲ್ಲ ಒಂದು ದೊಡ್ಡ ಪಾಠವನ್ನೇ ಕಲಿಸ್ತವೆ.